ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಹಕ್ಕಿಯಾಗಿ 60ಕ್ಕೂ ಹೆಚ್ಚು ದಿನ ಕಳೆದಿದೆ. ಹೀಗಿರುವಾಗ ಪೊಲೀಸರು ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಹಾಕೋದಕ್ಕೂ ಎಲ್ಲ ರೀತಿಯಲ್ಲೂ ರೆಡಿ ಆಗ್ತಾ ಇದ್ರು. ಇಂತಹದರ ನಡುವೆ ಪರಪ್ಪನ ಅಗ್ರಹಾರದಿಂದ ಹಾರಿದ 2 ಫೋಟೋ, ಒಂದು ವಿಡಿಯೋ ಕೊಲೆ ಆರೋಪಿ ದರ್ಶನ್ ರಾಜಾತಿಥ್ಯ ಗುಟ್ಟನ್ನ ಸಾರಿ ಸಾರಿ ಹೇಳ್ತಾ ಇವೆ. ಇದೇ ವಿಚಾರ ಇಟ್ಕೊಂಡು ನಿನ್ನೆಯಿಂದನೂ ಕೂಡ ಬಹಳ ಚರ್ಚೆ ಆಗ್ತಾ ಇದ್ದು ರಾಜ್ಯ ರಾಜಕೀಯದಲ್ಲೂ ಕೂಡ ಬಹಳ ಸಂಚಲನಕ್ಕೆ ಕಾರಣ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಕೊಲೆ ಆರೋಪಿ ನಟ ದರ್ಶನ್ ಫೋಟೋಗಳು ವೈರಲ್ ಆಗಿದ್ದೇ ತಡ ರಾಜ್ಯದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ. ರೌಡಿ ಶೀಟರ್ ಜೊತೆಗಿನ ವಿಡಿಯೋ ಕಾಲ್ ಇಡೀ ಕಾನೂನು ಸುವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಿದೆ. ನಿನ್ನೆ ಒಂದು ಫೋಟೋ, ಸುತ್ತ ರೌಡಿಗಳ ಪಟಾಲಂ, ವಿಡಿಯೋ ಕಾಲ್. ಇಂದು ಮತ್ತೊಂದು ಫೋಟೋ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದಾಸನ ರಾಜಾತಿಥ್ಯದ ಕಹಾನಿಯನ್ನ ಕೆದಕಿ ಹೇಳ್ತಿವೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ನಿನ್ನೆಯಿಂದಲೂ ಒಂದೊಂದೇ ಫೋಟೋ, ವಿಡಿಯೋಗಳು ಬಾಂಬ್ನಂತೆ ಸ್ಫೋಟವಾಗ್ತಿದ್ದು ಪೊಲೀಸ್ ಇಲಾಖೆ ಮಾತ್ರವಲ್ಲ, ಸರ್ಕಾರವನ್ನು ಸಂಕಷ್ಟಕ್ಕೆ ತಂದೊಡ್ಡಿವೆ. ಹಾಗಾದ್ರೆ ನಿನ್ನೆಯಿಂದಲೂ ಪರಪ್ಪನ ಅಗ್ರಹಾರದಿಂದ ಸಿಡಿದ ವಿಷಯಗಳೇನು? ದರ್ಶನ್ ರಾಜಾತಿಥ್ಯದ ಬಗ್ಗೆ ಬಯಲಾದ ಗುಟ್ಟುಗಳೇನು ಅಂತೀರಾ? ಅದನ್ನೇ ಎಳೆಯಾಗಿ ತೋರಿಸ್ತೀವಿ ನೋಡಿ. ರಾಜಾತಿಥ್ಯ ನಂಬರ್ 1. ಬಲಗೈಯಲ್ಲಿ ಕಾಫಿ ಮಗ್, ಎಡಗೈಯಲ್ಲಿ ಧಮ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಹಕ್ಕಿಯಾಗಿರೋ ನಟ ದರ್ಶನ್ ಹೇಗೆ ಬಿಂದಾಸ್ ಆಗಿದ್ದಾನೆ ಅನ್ನೋದಕ್ಕೆ ಈ ಫೋಟೋನೇ ಸಾಕ್ಷಿ ನೋಡಿ. ಜೈಲಿನ ಗಾರ್ಡನ್ ನಲ್ಲಿ ಫ್ರೆಶ್ ಏರ್ ತೆಗೆದುಕೊಳ್ತಾ ಬಲಗೈಯಲ್ಲಿ ಮಗ್ ಹಿಡಿದು ಕಾಫಿನೋ ಟೀನೋ ಹೀರ್ತಾ ಎಡಗೈಯಲ್ಲಿ ಹೇಗೆ ಸಿಗರೇಟ್ ಹಿಡ್ಕೊಂಡಿದ್ದಾನೆ ಅಂತ ನೀವೇ ನೋಡ್ಬಿಡಿ. ರಾಜಾತಿಥ್ಯ ನಂಬರ್ 2. ಪಕ್ಕದಲ್ಲಿ ರೌಡಿಗಳ ಪಟಾಲಂ, ದಾಸ ಭರ್ಜರಿ ಹರಟೆ. ಈ ಫೋಟೋದಲ್ಲಿ ಗಮನಿಸಬೇಕಾಗಿರೋದು ಕೇವಲ ದರ್ಶನ್ ಸಿಗರೇಟು, ಕಾಫಿ ಮಗ್ ಕಥೆಯನ್ನಲ್ಲ. ದರ್ಶನ್ ಎದುರು ಬದ್ರು ಕೂತಿರೋ ಜೈಲ್ ಮೇಟ್ಗಳ ಗುಟ್ಟು ಕೂಡ ರಿವೀಲ್ ಆಗಿದೆ. ದರ್ಶನ್ಗೆ ಜೈಲ್ ಮೇಟ್ ಆಗಿರೋರು ಯಾರು, ದರ್ಶನ್ ಜೊತೆ ಕೂತಿರೋ ಆ ಮೂವರು ಯಾರು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ಪಕ್ಕದಲ್ಲಿ ಬ್ಲಾಕ್ ಟಿ ಶರ್ಟ್ ಹಾಕೊಂಡು ಕೂತಿರೋ ಇವನು ವಿಲ್ಸನ್ ಗಾರ್ಡನ್ ನಾಗ. ನಟೋರಿಯಸ್ ಕ್ರಿಮಿನಲ್ ಆಗಿರೋ ನಾಗ ಬೆಂಗಳೂರು ದಕ್ಷಿಣ ವಿಭಾಗದ ರೌಡಿ ಶೀಟರ್. ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾನೆ. ಆಗಸ್ಟ್ ನಲ್ಲಿ ಕೋರ್ಟ್ಗೆ ಶರಣಾಗಿ ಜೈಲು ಸೇರಿದ್ದ. ನಾಗನ ಅಟ್ಟಹಾಸ ಹೆಚ್ಚಾಗ್ತಿದ್ದಂತೆ ಆತನ ವಿರುದ್ಧ ಕೋಕಾ ಕಾಯ್ದೆಯಡಿ ಕೂಡ ಮೊಕದ್ದಮೆ ದಾಖಲಾಗಿದೆ. ದರ್ಶನ್ ಎದುರು ಕೊರಳಲ್ಲಿ ಟವೆಲ್ ಹಾಕೊಂಡು ಕೂತಿರೋ ಇವನು ಕುಳ್ಳಾಸೀನಾ. ಶ್ರೀನಿವಾಸ್ ಅಲಿಯಾಸ್ ಕುಳ್ಳಾಸೀನಾ ಕೂಡ ರೌಡಿ ಶೀಟರ್. ಕೋಣನಕುಂಟೆ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾನೆ. ಸದ್ಯ ತಲಗಟ್ಟಪುರ ಠಾಣಾ ವ್ಯಾಪ್ತಿಯ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ದರ್ಶನ್ ಎದುರು ಕೂತಿರೋ ಮತ್ತೊಬ್ಬನ ಹೆಸರು ನಾಗರಾಜ್ ಅಲಿಯಾಸ್ ನಾಗ. ದರ್ಶನ್ ಆಪ್ತ ಹಾಗೂ ಮ್ಯಾನೇಜರ್ ರೀತಿ ಇದ್ದ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 11ನೇ ಆರೋಪಿಯಾಗಿದ್ದಾನೆ. ಪಾರ್ಟಿ ಸೇರಿದಂತೆ ಎಲ್ಲೆಡೆ ದರ್ಶನ್ ಜೊತೆಗಿರ್ತಿದ್ದ. ರೇಣುಕಾಸ್ವಾಮಿ ಕೊಲೆ ವೇಳೆ ಕೂಡ ದರ್ಶನ್ ಜೊತೆಗಿದ್ದು ಕಾಲ್ನಿಂದ ಒದ್ದಿದ್ದ ಆರೋಪದಲ್ಲಿ ಜೈಲು ಸೇರಿದ್ದಾನೆ. ಹೀಗೆ ಜಸ್ಟ್ ಒಂದೇ ಒಂದು ಫೋಟೋದಿಂದ ದರ್ಶನ್ ಹಾಗೂ ಜೈಲ್ ಮೇಟ್ಸ್ ಬಗ್ಗೆ ಭಾರಿ ಚರ್ಚೆ ಆಗೋಕ್ ಶುರುವಾಯಿತು. ಇಂಥ ಚರ್ಚೆಗಳ ನಡುವೆ ವೈರಲ್ ಆಗಿದ್ದೆ ದಾಸನ ವಿಡಿಯೋ ಕಾಲ್. ರಾಜಾತಿಥ್ಯ ನಂಬರ್ 3. ಜೈಲಿನಲ್ಲಿ ದರ್ಶನ್ ಆಪ್ತನ ಜೊತೆ ವಿಡಿಯೋ ಕಾಲ್. ದರ್ಶನ್ ಬಿಂದಾಸ್ ಲೈಫ್ಗೆ ಮತ್ತೊಂದು ಕೈಗನ್ನಡಿ ಎಂಬಂತೆ ವಿಡಿಯೋ ಕಾಲ್ ಮಾಡಿರೋದು ಕೂಡ ಇದೀಗ ಬಯಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಕೈದಿ ಧರ್ಮ ವಿಡಿಯೋ ಕಾಲ್ ಮಾಡಿದ್ದಾನೆ. ಅದೇ ಮೊಬೈಲ್ನಿಂದಲೇ ದರ್ಶನ್ ಕೂಡ ಆಪ್ತನ ಜೊತೆ ಆಪ್ತತೆಯಿಂದ ಮಾತನಾಡಿದ್ದಾನೆ. ದರ್ಶನ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರೋನು ಬ್ಯಾಡ್ರಲ್ಲಿ ರೌಡಿ ಶೀಟರ್ ಜನಾರ್ದನ್ ಪುತ್ರ ಸತ್ಯ. ಜಾನಿ ಮಗ ಸತ್ಯ ಕೂಡ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ್ದ. ಇತ್ತೀಚೆಗೆ ಧರ್ಮನಿಗೆ ಸತ್ಯ ವಿಡಿಯೋ ಕಾಲ್ ಮಾಡಿದ್ದ. ಈ ವೇಳೆ ದರ್ಶನ್ ನಮ್ ಸೆಲ್ ಪಕ್ಕದಲ್ಲೇ ಇರೋದು ಅಂತ ಧರ್ಮ ಖುಷಿಯಿಂದಲೇ ಹೇಳ್ಕೊಂಡಿದ್ದ. ಧರ್ಮ ಯಾವಾಗ ವಿಡಿಯೋ ಕಾಲ್ ಮಾಡಿ ದರ್ಶನ್ ಅನ್ನ ತೋರಿಸಿದ್ನೋ ಸತ್ಯನ ಖುಷಿಗೆ ಪಾರವೇ ಇರಲಿಲ್ಲ. ನಟ ದರ್ಶನ್ ವಿಡಿಯೋ ಕಾಲ್ ನಲ್ಲಿ ಹಾಯ್ ಹೇಳ್ತಾ ಇದ್ದಂತೆ ಸತ್ಯ ಅದನ್ನ ರೆಕಾರ್ಡ್ ಮಾಡಿಕೊಂಡು ಏರಿಯಾದಲ್ಲಿ ಬಿಲ್ಡಪ್ ತಗೊಂಡಿದ್ದ. ಕಲಾಸಿಪಾಳ್ಯದ ಹುಡುಗರಿಗೂ ವಿಡಿಯೋ ಕಳಿಸಿದ್ದ. ರಾಜಾತಿಥ್ಯ ನಂಬರ್ 4.
ಕೊಲೆ ಆರೋಪಿ ದರ್ಶನ್ ಕೈಯಲ್ಲಿ ಸಿಗರೇಟ್. ಪರಪ್ಪನಾಗ್ರಹಾರ ಕಾರಾಗೃಹದ ಕತೆಗಳು ದಿನಕ್ಕೊಂದು ಬಹಿರಂಗವಾಗ್ತಿವೆ. ಜೈಲಿನಲ್ಲಿರೋ ಪೊರ್ಕಿಯ ಬಿಂದಾಸ್ ಜೀವನ ಹೇಗಿದೆ ಅನ್ನೋದನ್ನ ತೋರಿಸ್ತಿವೆ. ಇಂದು ಮತ್ತೊಂದು ಫೋಟೋ ವೈರಲ್ ಆಗಿದ್ದು, ಈ ಫೋಟೋದಲ್ಲಿ ದರ್ಶನ್ ಸಹ ಕೈದಿ ಜೊತೆ ಬೆಡ್ ಮೇಲೆ ಕೂತಿದ್ದಾನೆ. ರಾಜಾತಿಥ್ಯ ನಂಬರ್ 5. ಜೈಲಲ್ಲಿ ಮೊಬೈಲ್ ಹಿಡಿದು ಕುಳಿತ ಕೈದಿ. ದರ್ಶನ್ ಸಿಗರೆಟ್ ಹಿಡಿದು ಕುಳಿತಿದ್ರೆ ಪಕ್ಕದಲ್ಲಿದ್ದ ಸಹ ಕೈದಿ ಮೊಬೈಲ್ ಹಿಡಿದು ವಿಡಿಯೋ ಕಾಲ್ ಮಾಡ್ತಿದ್ದಾನೆ. ದರ್ಶನ್ ಕೂಡ ಅದೇ ಮೊಬೈಲ್ನಿಂದ ಯಾರೊಟ್ಟಿಗೋ ಮಾತನಾಡ್ತಿದ್ದಾನೆ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ಧೂಮಲೀಲೆ ನಡೆಸ್ತಿರೋ ದರ್ಶನ್ ಬಗ್ಗೆ 10 ಹಲವು ಪ್ರಶ್ನೆಗಳಿದ್ದಿವೆ. ಜೈಲಲ್ಲಿ ಮೊಬೈಲ್ ಸಿಕ್ಕಿದ ಹೇಗೆ? ಜೈಲಿನ ಅಂಗಳದಲ್ಲಿ ಸಿಗರೇಟ್ ಕೊಟ್ಟವ್ರು ಯಾರು? ಇಂಥ ಡಜನ್ ಪ್ರಶ್ನೆಗಳು ಕಾಡ್ತಿವೆ. ದರ್ಶನ್ಗೆ ರೌಡಿಗಳ ಜೊತೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ಯಾರು? ದರ್ಶನ್ಗೆ ಜೈಲೊಳಗೆ ಸಿಗರೇಟು, ಕುರ್ಚಿ, ಮಗ್ಗು ಸಿಕ್ಕಿದ ಹೇಗೆ? ರೌಡಿಗಳ ಜೊತೆ ಬಿಂದಾಸ್ ಆಗಿ ಚರ್ಚೆ ಮಾಡೋಕೆ ಜೈಲಧಿಕಾರಿಗಳು ಬಿಟ್ಟಿದ್ ಹೇಗೆ? ಜೈಲಲ್ಲಿರೋ ದರ್ಶನ್ಗೆ ಸ್ಮಾರ್ಟ್ ಫೋನ್ ಸಿಕ್ಕಿದ ಹೇಗೆ? ಜಾಮರ್ ಇದ್ರು ವಿಡಿಯೋ ಕಾಲ್ಗೆ ನೆಟ್ವರ್ಕ್ ಸಿಕ್ಕಿದ ಹೇಗೆ? ಇಷ್ಟೆಲ್ಲಾ ನಡೀತಾ ಇದ್ರು ಜೈಲಧಿಕಾರಿಗಳ ಗಮನಕ್ಕೆ ಬರಲೇ ಇಲ್ವಾ? ದರ್ಶನ್ ರಾಜಾತಿಥ್ಯದ ಹಿಂದಿರೋ ಕಾಣದ ಕೈ ಯಾವುದು? ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಚರ್ಚಿಸಿದ್ದೇನು? ರಾಜ್ಯದಲ್ಲಿ ರೌಡಿ ಪಟಾಲಂ ಕಟ್ಟೋಕೆ ಜೈಲ್ನಲ್ಲೇ ಚರ್ಚೆ ನಡೀತಾ? ಹೊರಬಂದ ಮೇಲೆ ತಮ್ಮದೇ ಸಾಮ್ರಾಜ್ಯ ಕಟ್ಟೋಕೆ ಹುನ್ನಾರ ನಡೆದಿದ್ಯಾ? ದುಡ್ಡಿದ್ರೆ ಎಲ್ಲಾ ಕೈದಿಗಳಿಗೂ ಇದೇ ರೀತಿ ಸೌಲಭ್ಯ ಸಿಗುತ್ತಾ? ಜೈಲಿನೊಳಗೆ ಬಿರಿಯಾನಿ ತಗೊಂಡು ಹೋಗಿದ್ಯಾರು? ಹೀಗೆ ಡಜನ್ ಗಟ್ಲೆ ಪ್ರಶ್ನೆಗಳು ಕಾಡ್ತಿವೆ. ಅದೇನೇ ಹೇಳಿ, ಅಮಾಯಕನನ್ನ ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದು ಶೆಡ್ನಲ್ಲಿ ಹತ್ಯೆ ಮಾಡಿದ್ದ ಡಿ ಗ್ಯಾಂಗ್ಗೆ ಕಿಂಚಿತ್ತಾದ್ರೂ ಪಶ್ಚಾತ್ತಾಪವಿರಬೇಕಿತ್ತು. ಆದ್ರೆ ದಾಸನ ವೈರಲ್ ಫೋಟೋಗಳನ್ನ ನೋಡ್ತಿದ್ರೆ ಪೊರ್ಕಿ ಅದೆಷ್ಟು ಬಿಂದಾಸ್ ಆಗಿದ್ದಾನೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ. ಇದಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.